ಅನ್ನ ಹಾಕೋ ಒಂದು ಅದೃಷ್ಟ ಸಿಕ್ಕರು ಕೂಡ ಬರ್ರಿ ತಿನ್ರಿ ಅಂತ ಅನವಲ್ರು ಅವರು. ಏನು ಮನುಷ್ಯರು ಏನೋ ಯಪ್ಪ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಹೇಳಿದಾರ. ಈ ಒಂದು ಮಾತನ್ನು ಯಾಕೆ ಹೇಳಿದಾರೆ ಅವ್ರು ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಇಬ್ಬರು ಮಾಲೀಕರು ಏನಿದ್ದಾರೋ ಅವ್ರ ಹತ್ರನೇ ಜಾಸ್ತಿ ಇದೆ ಅಮೌಂಟು, ಅವರೇ ಕೊಡಬೇಕು ಜಾಸ್ತಿ. ಅರ್ಧ ಕೊಟ್ಟರು ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಲಕ್ಸುರಿ ಬಜೆಟ್ ಅಂದರೆ ಎಲ್ಲ ದಿನಸಿಗಳು ಬರ್ತಾವ, ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಆದರೆ ಇಲ್ಲಿ ತನಿಷ್ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿ ಅವ್ರು ಒಪ್ಕೊಳ್ಳೇ ಇಲ್ಲಲ್ಲ. ಅದಕ್ಕೆ ಇಲ್ಲಿ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಮತ್ತು ಕಾರ್ತಿಕ್ ಅವರು ಈ 3 ಜನ ಇದ್ದಾಗ ತುಂಬಾ ಕೋಪದಿಂದನೇ ಮಾತಾಡಿದ್ರು ವರ್ತೂರ್ ಸಂತೋಷ್ ಅವರು ಅಂತ ಹೇಳಿ ಇಲ್ಲಿ ಕಾಣಿಸಿತು. ಯಾಕಂತಂದರೆ ನಾವಾಗಿದ್ರೆ ಆಗ್ತಿದ್ದಿಲ್ವಾ, ಏನೋ ಬಂದಿದ್ದಾವ ಅವತ್ತು ಮೊಟ್ಟೆ ಮತ್ತೆ ಬಾಳೆಹಣ್ಣು ಕೊಳತ್ನಾಗೆ ಅವರು ಹೆಂಗೆ ಮಾಡಿದ್ರು ಅಂತ ಅವಾಗ ನೋಡಿದ್ರಲ್ವ. ಈಗ ಈ ಒಂದು ಟಾಸ್ಕ್ನಾಗ ಹೋಗ್ಲಿ ಬಿಡು ಅದೇನು ಕ್ಯಾಪ್ಟನ್ ನೆಕ್ಸ್ಟ್ ಕೂಡ ಆಗ್ಬೋದು, ಇವಾಗ ಎಲ್ಲರೂ ಹೊಟ್ಟೆ ತುಂಬಿಸೋದು ಇಂಪಾರ್ಟೆಂಟ್ ಅಂತ ಹೇಳಿ ಬರಲಿಲ್ಲಲ್ಲ ಮುಂದಕ್ಕೆ. ಎಂಥ ಮನುಷ್ಯರಪ್ಪ ಅಂತ ಹೇಳಿ ತುಂಬ ಕೋಪಗೊಂಡಿದ್ರು. ಇದರಿಂದಾಗಿ ಅವ್ರಿಗೆ ಫುಲ್ ಬೇಜಾರಾಗಿರೋದು ಮಾತ್ರ ಸುಳ್ಳಲ್ಲ ಅಂತ ಹೇಳಿ ಕಾಣಿಸಕತ್ತದ. ಇಲ್ಲಿ ಅವರು ಹೇಳಕತ್ತಿದ್ರು ಎಷ್ಟೊಂದು ಪಾಯಿಂಟ್ಸ್ ತೊಗೊಂಡು ಏನು ಮಾಡ್ತಾರೆ. ಈಗ ಓಕೆ ಅರ್ಧ ಹಾಕಿದ್ರು ಕೂಡ ಆ ಹುಡುಗಿ ಬಂದರೂ ಕೂಡ ಇವರು ಹಾಕ್ಲೇ ಇಲ್ಲ ಅಂತ ಹೇಳಿ ತನಿಷಾ ಮೇಲೆ ತುಂಬ ಗರಂ ಆಗಿದ್ರು ವರ್ತೂರ್ ಸಂತೋಷ್ ಅವರು. ಇಲ್ಲಿ ತುಕಾಲಿ ಅವರು ಕೂಡ ಹೌದು ಕರೆಕ್ಟ್ ನೀವು ಹೇಳ್ತಿರೋದಂತೆಲ್ಲ ಹೇಳಿದ್ರು. ಇಲ್ಲಿ ಕಾರ್ತಿಕ್ ಅವ್ರು ಕುಂತಿದ್ರಲ್ವ, ಕಾರ್ತಿಕ್ ಅವರು ಯಾವುದೇ ಮಾತನ್ನು ಆಡಿಲ್ಲ. ಅಂದರೆ ಇದನ್ನು ಅವ್ರು ಕೂಡ ಹೌದು ಕರೆಕ್ಟ್ ಅಂತ ಹೇಳಿ ಅವ್ರ ಮೈಂಡಿಗೂ ಕೂಡ ಅನಿಸಿದೆ ಅಂತ ಹೇಳಿ ಕಾಣಿಸಕತ್ತದ. ಇಲ್ಲ ಅಂತಂದಿದ್ರೆ ಫ್ರೆಂಡಿಗೆ ಸಪೋರ್ಟ್ ಮಾಡ್ತಿದ್ರು ಅವರು ಅಲ್ಲಿ ಕುಂತಿದ್ದಾರ ಅಂದರೆ. ಬಟ್ ಇಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿ ಕಾಣಿಸಿತು. ಯಾಕಂತಂದರೆ ತನಿಷ್ ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿ ಅವ್ರಿಗೂ ಕೂಡ ಕಾಣಿಸಿದೆ ಅಂತ ಹೇಳಿ ಕಾಣಿಸಕತ್ತದ. ಇಲ್ಲಿ ನಾವು ಯಾರ್ದು ಕೂಡ ತಪ್ಪು ಅಂತ ಹೇಳಂಗಿಲ್ಲ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರವ್ರ ವರ್ತನೆಗೆ ಅವ್ರವ್ರು ಚೇಂಜ್ ಆಗ್ತಿರ್ತಾರೆ, ಅವ್ರವ್ರ ಒಂದು ಪರಿಸ್ಥಿತಿಗೆ ಅವ್ರವ್ರ ಚೇಂಜ್ ಆಗ್ತಿರೋದನ್ನ ನಾವು ನೋಡ್ತಾನೆ ಇರ್ತೀವಲ್ಲ. ಬಟ್ ಇಲ್ಲಿ ಸ್ವಲ್ಪ ಬೇಜಾರಾಗಿರೋ ವಿಚಾರ ಏನಪ್ಪ ಅಂತಂದರೆ, ಹೌದು ಈಗ ಎಲ್ರಿಗೂ ಕೂಡ ಊಟ ಬೇಕೇ ಬೇಕಲ್ವಾ, ಇದರಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕನ್ನೋದು ನನ್ನ ವಿಚಾರ. ಯಾಕಂತಂದರೆ ಎಲ್ರಿಗೂ ಕೂಡ ಹೊಟ್ಟೆ ತುಂಬಿಸೋದ್ರಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ, ಅದಕ್ಕಿಂತ ಒಳ್ಳೆ ಗುಣ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಇನ್ನೊಂದು ಮಾತು ಹೇಳಿದರು ವರ್ತೂರ್ ಸಂತೋಷ್ ಅವರು, ಏನಪ್ಪ ಅಂತಂದರೆ ತಿನ್ರಿ ತಗೋರಿ, ನಂದು ದುಡ್ಡು ಹೋದ್ರೆ ಹೋಯ್ತು, ನನ್ನ ಕ್ಯಾಪ್ಟನ್ಸಿ ಹೋದ್ರೆ ಹೋಯ್ತು ಅಂತ ಹೇಳಿ ಎಲ್ರಿಗೂ ಊಟ ಹಾಕಿದ್ದಿದ್ರೆ ಸುದೀಪ್ ಅಣ್ಣ ಹಿಂಗೆ ಚಪ್ಪಾಳೆ ತಡಿಸ್ತಿದ್ರು ಎಲ್ಲರೂ ಕೂಡ ಅಂಥೇಳಿ. ಆ ಒಂದು ಚಪ್ಪಾಳೆ ಸಿಕ್ತಿತ್ತು ಅವರಿಗೆ ಅಂತ ಹೇಳಿ ಕೂಡ ಹೇಳಿದಾರ. ಈ ಒಂದು ಚಪ್ಪಾಳೆ ಸಿಗುತ್ತಿತ್ತು ಮತ್ತು ಜನರ ಪ್ರೀತಿ ಕೂಡ ತುಂಬ ಸಿಕ್ತಿತ್ತು ಅವ್ರಿಗೆ ಅಂತಲೇ ಹೇಳ್ಬೋದು. ತನಿಷರ್ಗೆ ಈಗಾಗಲೇ ಎಲ್ಲರೂ ಪ್ರೀತಿ ಮಾಡ್ತಿದ್ದಾರೆ, ಎಲ್ಲರೂ ಪ್ರೋತ್ಸಾಹ ಮಾಡ್ತಿದ್ದಾರ, ಇದು ಬೇರೆ ಕಡೆ. ಆದರೆ ನಿನ್ನೆ ಈಗ ವರ್ತೂರ್ ಸಂತೋಷ್ ಅವರು ಒಂದು ಮಾತು ಹೇಳಿದ್ರಲ್ವ, ಅದೇ ಪ್ರಕಾರ ತನಿಷ್ ಅವ್ರು ನಡ್ಕೊಂಡಿದ್ದಿದ್ರೆ ಅವ್ರು ಇನ್ನೂ ಒಂದು ರೇಂಜಲ್ಲೇ ಇರ್ತಿದ್ರು ಅಂತಲೇ ಕಾಣಿಸ್ತದ. ಬಟ್ ನೋಡೋಣ, ಅವ್ರವ್ರ ಆಟ ಆಡಕತ್ತಾರ, ಅವ್ರು ಯಾರಿಗೂ ಏನೂ ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಸುದೀಪ್ ಅವರು ಕೂಡ ಪಂಚಾಯಿತಿಯಲ್ಲಿ ಹೇಳ್ತಾ ಹೋಗ್ತಿರ್ತಾರೆ, ಏನಪ್ಪ ಅಂತಂದರೆ ನೀವು ನಿಮ್ಮ ಆಟ ಆಡಿ, ನಿಮ್ಮ ಗುರಿಯನ್ನು ಯಾವತ್ತಿಗೂ ಮರಿಬೇಡ್ರಿ ಅಂತ ಹೇಳಿ, ನೀವು ಇಂಡಿವಿಜುವಲ್ ಆಗಿ ಆಡಕ್ಕೆ ಹೋಗಿದ್ದೀರಾ, ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಒಂದು ಮಾತನ್ನು ಹೇಳಿದಾರಲ್ವ. ಆ ಒಂದು ಮಾತನ್ನು ಅವ್ರು ಪದೇ ನೆನಪಿಸ್ಕೊಳ್ತಾರ ಅಂತ ಹೇಳಿ ಇಲ್ಲಿ ಕಾಣಿಸಕತ್ತದ. ಎಲ್ಲರೂ ಕೂಡ ಲಾಸ್ಟ್ ಟೈಮ್ ಅವಾಗವಾಗ ಹೇಳಿದ್ರು, ಸರ್ ನೀವು ಹೇಳೋ ಒಂದು ಸ್ಫೂರ್ತಿದಾಯಕ ಮಾತುಗಳು ನಾವು ಹಂಗೆ ನೆನಪಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಹಂಗೆ ಪಾಲಿಸ್ತಾ ಹೋಗ್ತೀವಿ ಅಂತ ಹೇಳಿ ಹೇಳ್ತಾರಲ್ವ. ಎಲ್ಲರೂ ಕೂಡ ತಮ್ಮ ಆಟ ಅವ್ರು ಆಡಕತ್ತಾರೆ. ಯಾಕಂತಂದ್ರೆ ಇಲ್ಲಿ ಟ್ರೋಫಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ. ಅವ್ರವ್ರ ಆಟ ಆಡಕತ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ ನಾವು ಕೂಡ. ಬಟ್ ನಮ್ಮ ಪ್ರಕಾರ ಇವರು ವರ್ತೂರ್ ಸಂತೋಷ್ ಅವ್ರು ಹೇಳಿರೋದು ಕರೆಕ್ಟ್ ಅಂತ ಹೇಳಿ ಅನ್ಸಕತ್ತದ. ಮತ್ತೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.